சமூக ஆர்வலர் பிறந்த நாளை முன்னிட்டு ஆதரவற்றவர்களுக்கு நலத்திட்ட உதவிகள் வழங்கும் நிகழ்ச்சி தமிழக கர்நாடக எல்லைப் பகுதியான ஆனைக்கல் தாலுகாவில் உள்ள நெரலூர் கிராம பஞ்சாயத்து எடவனகள்ளி சமூக ஆர்வலருமான காங்கிரஸ் பிரமுகருமான ஓம் சாய் ஆம்புலன்ஸ் உரிமையாளருமான சுரேஷ் அவர்களின் பிறந்த நாளை முன்னிட்டு பட்டாசுகள் வெடித்து கேக்கு வெட்டி இனிப்புகள் வழங்கி ஏழை எளிய ஆதரவற்றவர்களுக்கு நலத்திட்ட உதவிகள் வழங்கப்பட்டனர். மேலும் இந்த நிகழ்ச்சியில் பெண்டுகானஹள்ளி ரவிக்குமார், எடவனகள்ளி நவீன்குமார், முருகேஷ், முரளி, அர்ஜுன், சேத்தன், பெங்களூர் கிரண், ராஜப்பா, குருபிரசாத் தூள், அபி, முனிராஜ், எடவனகள்ளி வார்டு கவுன்சிலர் ரகு, நெரலூர் கிராம பஞ்சாயத்து வெங்கடேஷ் உள்ளிட்ட பலர் கலந்து கொண்டு பிறந்தநாள் வாழ்த்துக்கள் தெரிவித்தனர். பிறந்தநாள் விழாவில் கலந்து கொண்ட அனைவருக்கும் ಅಸೈವ ವಿருந்து ವழங்கப்பட்டது. ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ನನ್ನ ಸ್ನೇಹಿತರು ಮತ್ತು ಎಲ್ಲ ಯುವಕರು ಎಲ್ಲ ಹಿರಿಯರು ಕಿರಿಯರು ಎಲ್ಲ ಬಂದು ನನ್ನ ಒಂದು ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಏನು ನಾವು ಓಂ ಸಾಯಿ ಆಂಬುಲೆನ್ಸ್ ಸರ್ವಿಸ್ ಮತ್ತು ಸುರೇಶ್ ಆಂಬುಲೆನ್ಸ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ. ಅದಕ್ಕೆಲ್ಲ ತುಂಬ ರೆಸ್ಪಾನ್ಸ್ ಬರುತ್ತದೆ. ಯಾಕಂದರೆ ನಾವು ಇಲ್ಲಿ ಈ ಕರ್ನಾಟಕ ಗಡಿ ಭಾಗದಲ್ಲಿ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೆ ಪಾಪ ಕರ್ನಾಟಕ ಅವರು ಹತ್ರ ಇದ್ದರೆ ತಮಿಳುನಾಡವರು ಹತ್ರ ಇದೆ. ನಮ್ಮ ಕೆಲವೊಂದು ಭಾರಿ ಏನೋ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಆಗದಿದ್ದಾಗ, ಯಾಕಂದರೆ ತಮಿಳುನಾಡು ಭಾಗದಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಆಗ ಬಂದಾಗ ಅವ್ರಿಗೆ ಅವ್ರ ಹತ್ರ ಏನು ಆಧಾರ್ ಕಾರ್ಡು ಏನೂ ಇರೋದಿಲ್ಲ. ಹಾಗಾಗಿ ನಾವು ಅವ್ರು ಏನಾದರೂ ಒಂದು ಡೆತ್ ಆದರೆ ಏನೇ ಆದ್ರೂ ನಾವು ಅವ್ರನ್ನ ಯಾವ ಥರ ಐಡೆಂಟಿಫೈ ಮಾಡಬೇಕಂತಲೂ ಗೊತ್ತಾಗಲ್ಲ. ಹಾಗಾಗಿ ನಮಗೆ ತುಂಬ ಹತ್ರ ಆಗಿರೋಂಥ ಸ್ಟಾರ್ ನ್ಯೂಸ್ ಹೊಸೂರು ಸೆಲ್ವಮ್ಮನವರು ಅವರು ನಮಗೆ ತುಂಬ ಆತ್ಮೀಯರು. ಅವ್ರಿಗೆ ನಾವು ಏನೋ ಒಂದು ಮೆಸೇಜ್ ಕೊಟ್ಟಾಗ ಅವ್ರನ್ನ ಬಂದು ಅವ್ರ ಫೋಟೋ ಹಿಡಿದು ಅವರೊಂದು ಗ್ರೂಪ್ಗಳಿಗೆ ಹಾಕಿ ಅವ್ರು ಯಾವ ಥರ ಒಂದು ಹಿಡ್ಕೊಬೇಕು, ಅವ್ರನ್ನ ಯಾವ ಥರ ಪತ್ತೆ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ತುಂಬಾ ಸ್ಟಾರ್ ನ್ಯೂಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ತಿಬೇಲೆ ಪೊಲೀಸ್ ಆಗಲಿ ತಮಿಳುನಾಡು ಪೊಲೀಸ್ ಆಗಲಿ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆದರೆ ನಮಗೆ ಸ್ಟಾರ್ ನ್ಯೂಸ್ ಅಂತ ಅವರು ಒಂದು ಏನು ಪತ್ರಕರ್ತರು ಇದ್ದಾರೆ, ಸ್ಟಾರು ನ್ಯೂಸ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರು ಏನೇ ಮಾಡಿದಾಗ ಅವರು ನಮಗೆ ರೆಸ್ಪಾನ್ಸ್ ಕೊಟ್ಟು ಅವ್ರನ್ನ ಒಂದು ಬಾಡಿಯನ್ನಾಗಲಿ ಇನ್ನೊಂದಾಗಲಿ ಇದು ಮಾಡಿಕೊಂಡು ಹೋದ್ ಸರಿ ಆಗಿದೆ ಅಷ್ಟೇ. ಆ ಬಾಡಿನೇ ನಾವು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಗ ಅವ್ರಿಗೆ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ಬಂದು ಅವ್ರನ್ನ ಫೋಟೋ ಹಿಡಿದು ಅವರು ಎಲ್ಲಿದ್ದಾರೆ ಅದು ಅವ್ರ ಗ್ರೂಪ್ಗಳ ಹಾಕಿ ಅವ್ರನ್ನ ಐಡೆಂಟಿಫೈ ಮಾಡಿ ನಮ್ಮ ಜೊತೆಯಲ್ಲಿದ್ದೆ ಅವರ ಒಂದು ಶವವನ್ನು ಅವ್ರ ಮನೆಗೆ ತಲುಪಿಸೋವರೆಗೂ ನಮ್ಮ ಜೊತೆಯಲ್ಲಿದ್ದಾರೆ. ಸ್ಟಾರ್ ನ್ಯೂಸ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ತುಂಬಾ ಅವರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಏನೇ ಒಂದು ಇದಾದಾಗ ನಾವು ಆಂಬುಲೆನ್ಸ್ ಬಂದಾಗ ಏನೋ ಒಂದು ಪ್ರಾಬ್ಲಮ್ ಆದಾಗ್ಲೂ, ಒಂದು ಅಪಘಾತ ಆಗಲಿ ಒಂದು ಆಕ್ಸಿಡೆಂಟ್ ಆಗಲಿ ಯಾವುದೇ ಒಂದು ಇದಾಗಿದ್ದಾಗ ನಮ್ಮ ಜೊತೆಯಲ್ಲಿರ್ತಾರೆ. ಸೆಲ್ವಮ್ಮ ಅವರಿಗೆ ಪತ್ರಕರ್ತರಿಗೆ ನಾವು ಇಲ್ಲಿಂದನೇ ನಮ್ಮ ಈ ಒಂದು ನನ್ನ ಹುಟ್ಟುಹಬ್ಬದ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮೊದಲನೇದಾಗಿ ನೆಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನೆಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗೆಸ್ಟೇನ್ ಸಂಬಂಧಪಟ್ಟ 4ನೇ ವಾರ್ಡಿನ ಗೆಸ್ಟೇನಲ್ಲಿ ಯಾವುದೇ ಒಂದು ಸಮಸ್ಯೆ ಆದರೂ ಮೊದಲನೇ ನಿಂತ್ಕೊಳ್ಳುವಂಥ ವ್ಯಕ್ತಿ ಅವರೇ. ಏನೇ ಒಂದು ಸಮಸ್ಯೆ, ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಒಂದು ಪೈಪ್ ಸಮಸ್ಯೆ ಆಗಿರ್ಬೋದು, ಏನೇ ಒಂದು ಚರಂಡಿ ಸಮಸ್ಯೆ ಆಗಿರ್ಬೋದು, ಮೊದಲು ನಿಂತ್ಕೊಂಡು ಸಮಸ್ಯೆನ ಬಗೆಹರಿಸುವಂಥ ವ್ಯಕ್ತಿ ನಮ್ಮ ಸುರೇಶ್ ಅಣ್ಣವರು. ಮತ್ತೆ ಆಯಿತು, ನಮ್ಮ ಕಾಲೋನಿಯಲ್ಲಿ ಯಾವುದೇ ಒಂದು ಫಂಕ್ಷನ್ ಮಾಡಬೇಕಾದ್ರೂ ಏನೇ ಒಂದು ಸಂದರ್ಭದಲ್ಲಿಯೋ ಅವರು ನಮಗೆ ನಾವಿದ್ದೀವಿ, ನಿಮ್ಮ ಹುಡುಗರ ಜೊತೆ ನಾವಿದ್ದೀವಿ ಅಂತ ಮುಂದೆ ನಿಂತ್ಕೊಳ್ಳೋಂಥ ವ್ಯಕ್ತಿ ನಮ್ಮ ಸುರೇಶ್ ಅಣ್ಣ. ಅವರು ಇದೇ ರೀತಿ ಈ ಹುಟ್ಟುಹಬ್ಬಲ್ಲ, ಇನ್ನೂ 100 ಕಾಲ ಹುಟ್ಟುಹಬ್ಬ ಅವ್ರು ಇದೇ ರೀತಿಯಾಗಿ ಆಚರಿಸ್ಕೊಬೇಕು. ಅವ್ರು ಇದೇ ಥರ ನಮ್ಮ ಹುಡುಗರನ್ನೆಲ್ಲ ನಮ್ಮ ಜೊತೆಯಲ್ಲೇ ಬೆಳೆಸ್ಕೊಂಡು ಅವರೆಲ್ಲರೂ ನಮ್ಮ ಜೊತೆ ಇರಬೇಕು ಅಂದ್ಬಿಟ್ಟು ಇದೇ ರೀತಿಯಾಗಿ ನಾವು ಅವ್ರಿಗೆ ನಾವು ಹೃದಯಪೂರ್ವಕ ವಂದನೆಗಳು ಹೇಳ್ತಾ ಇದ್ದೀನಿ ಅಣ್ಣ. ಹುಟ್ಟುಹಬ್ಬದ ಶುಭಾಶಯ.